ಸಿನಿಮಾ ಜಗತ್ತು ತುಂಬ ಕಲರ್ಫುಲ್ ಅಂತ ತುಂಬ ಜನ ಇಲ್ಲಿಗೆ ಬರ್ತಾರೆ. ಆದರೆ ಇಲ್ಲೊಂದು ಕರೆ ನೆರಳಿದೆ ಅನ್ನೋದು ಇಲ್ಲಿಗೆ ಬಂದಮೇಲೆ ಗೊತ್ತಾಗೋದು. ಇಲ್ಲಿ ರಾಶಿ ರಾಶಿ ಬೆಳಕಲ್ಲಿ ಶೂಟ್ ಮಾಡ್ತಾರೆ. ಆದರೆ ಇಲ್ಲಿ ಕೆಲಸ ಮಾಡೋ ತುಂಬ ಜನರ ಬದುಕಲ್ಲಿ ಬರೀ ಕತ್ಲನೆ ತುಂಬಿರುತ್ತೆ. ಹಾಗೆ ಭ್ರಮೆ ಇಟ್ಕೊಂಡು ಬಂದವನು ನಾನು. ಸಿನಿಮಾಗೆ ಬರಬೇಕು, ದೊಡ್ಡ ಡೈರೆಕ್ಟರ್ ಆಗಬೇಕು, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಬಂದೆ. ಆದರೆ ಇಲ್ಲಿ ಬದುಕಿನ ಭ್ರಮೆಗಳು ಕಳಚಿ ಬೀಳೋಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು. ಪ್ರತಿದಿನ ಹೋರಾಟ, ಹೊಡೆದಾಟ, ಹೊತ್ತಿನ ಊಟಕ್ಕೆ ಪರದಾಟ, ಅವಮಾನ, ಹತಾಶೆ, ಪ್ರತಿದಿನದ ಬದುಕಾಗಿ ನನ್ನ ಲೈಫ್ ಏನೇ ಒಂದು ದುರಂತ ಕಥೆ ಆಗೋಯ್ತು. ಊರಲ್ಲಿ ಬಂಧುಗಳ ಮುಂದೆ ಹೇಳ್ಕೊಳಕ್ಕಾಗದ ಪರಿಸ್ಥಿತಿ, ಅಪ್ಪ ಅಮ್ಮನಿಗೆ ಆಗೋ ಅವಮಾನ, ಇಷ್ಟ ಆಗೋ ಹುಡುಗಿಗೆ ಪ್ರೀತಿನೇ ಹೇಳ್ಕೊಳಕ್ಕಾಗದ ಅಸಹಾಯಕ ಸ್ಥಿತಿ. ಮುಂದೇನು ಅನ್ನೋ ಆತಂಕ. ಇಷ್ಟಾದರೂ ಸಿನಿಮಾ ಅನ್ನೋ ಹುಚ್ಚು ಕಣಕಣದಲ್ಲೂ ತುಂಬಿಕೊಂಡು ಯಶಸ್ಸು ಅನ್ನೋ ಹುಚ್ಚು ಕುದುರೆ ಹಿಂದೆ ಓಡ್ತಾನೇ ಇದೆ. ಇದು ಒಂಥರ ಡ್ರಗ್ ಅಡಿಕ್ಷನ್ ಇದ್ದಂಗೆ. ಜೀವ ಹೋದ್ರೂ ಇದನ್ನ ಬಿಡಕ್ಕಾಗಲ್ಲ ಅನ್ನೋ ಮಟ್ಟಿಗಿನ ನಶೆ. ಭರವಸೆ, ಭರವಸೆ, ಬರೀ ಭರವಸೆ. ರಾಜು ಅಲ್ವಾ? ಮಾನಸ, ನೀನಾ? ನಿನ್ಗೋಸ್ಕರ ನಾನು ಊರಿಂದ ಹುಡುಕೊಂಡ್ ಬಂದೆ ಕಣೋ. ನೆನ್ನೆ ನೀನ್ ನನ್ ಕಣ್ಮುಂದೆ ಪಾಸ್ ಆದಂಗಾಯ್ತು. ನೀನು ಇದೇ ಏರಿಯಾದಲ್ಲಿ ಇರ್ತೀಯ ಅಂತ ಗೊತ್ತಾಯ್ತು. ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದೆ. ಸ್ವಲ್ಪ ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ಸ್ವಲ್ಪ ಟೈಮ್ ಕೊಡ್ತೀಯಾ ಪ್ಲೀಸ್? ಸರಿ ಬಾ ಹತ್ತು. ನೀರ್ ತರ್ತೀನಿ.
ತಗೋ ಕಾಫಿ ಕುಡಿ. ರಾಜು, ನಾನ್ ನಿಂಗೇನೋ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಅದಕ್ಕೆ ತಾನೇ ಕರ್ಕೊಂಬಂದಿದ್ದು. ಅದು ಏನಂದ್ರೆ ಹೇಳು ಮನ್ಸ, ಅದು ಹೇಳು. ಫೋನ್ ಬರ್ತಾ ಇದೆಯೋ? ಹಲೋ, ಹಾ ಸರ್, ಹೇಳಿ ಸರ್. ನನ್ಗಿಂತ ಇಂಪಾರ್ಟೆಂಟಾ? ನಿನ್ಗಿಂತ ಇಂಪಾರ್ಟೆಂಟ್ ಏನಿಲ್ಲ, ಹೇಳು. ಏನ್ ಕರೆದಿದ್ದು? ನಿನ್ಗೋಸ್ಕರ ಇಷ್ಟು ದೂರ ಬಂದೆ. ಈ ಸಿನಿಮಾ ಎಲ್ಲ ಬಿಟ್ಬಿಡು. ಇಷ್ಟು ದಿನ ನೀನ್ ಪ್ರಪೋಸ್ ಮಾಡ್ತೀಯ ಅಂತ ವೆಯ್ಟ್ ಮಾಡ್ತಿದ್ದೆ. ಆದ್ರೊಂದ್ ಹುಡುಗಿಯಾಗಿ ನಾನೇ ಹೇಳ್ತಿದ್ದೀನಿ, ನಮ್ಮಿಬ್ರಿಗೂ ಮದ್ವೆ ವಯಸ್ಸು ಕೂಡ ದಾಟ್ತಿದೆ. ಪ್ಲೀಸ್ ಕಣೋ, ಮದ್ವೆ ಆಗ್ಬಿಡೋಣ. ಐ ಲವ್ ಯು. ವಯಸ್ಸಾಗ್ತಾ ಇದೆ ನಿಜ. ಇಷ್ಟು ದಿನ ನನಗೋಸ್ಕರ ಕಾಯ್ತಾ ಅಂತ ಗೊತ್ತಿರಲಿಲ್ಲ. ವಯಸ್ಸಾಗಿ ನಿನ್ ಗ್ಲಾಮರ್ ಆಳೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಆಗ್ಬಿಡು ಪ್ಲೀಸ್. ನನ್ನ ಬಿಟ್ಬಿಡು. ರಾಜು, ಬಾ ಮಗ, ಜಾಯ್ನ್ ಆಗೋ. ಇರ್ಲಿ ಬಿಡು ಮಗ, ನಿಮ್ಗೆ ಯಾಕೆ ಡಿಸ್ಟರ್ಬೆನ್ಸ್? ಲವ್, ನೀನ್ ಡಿಸ್ಟರ್ಬ್ ಮಾಡ್ದಾಗ್ಲೇ ನಾವೇನ್ ಅನ್ಕೋಲಿಲ್ಲ, ಇನ್ನು ಇವಾಗ ಅನ್ಕೋತೀವಾ? ಲವ್, ನಾನಾಗೋ ಡಿಸ್ಟರ್ಬ್ ಮಾಡ್ದೆ ನಿಮ್ಗೆ? ನಾವು ಆಫೀಸ್ನಲ್ಲಿದ್ದಾಗ ನೀನ್ ಕಾಲ್ ಮಾಡ್ಬಿಟ್ಟು ಶೂಟಿಂಗ್ ನಲ್ಲಿದ್ದಾಗ ಪೆಟ್ರೋಲ್ಗೆ ಕಾಸು ಹಾಕು, ಊಟಕ್ಕೆ ಕಾಸು ಹಾಕು ಅಂತ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ, ಅದನ್ನ ನಾವು ಡಿಸ್ಟರ್ಬ್ ಅಂತ ಅನ್ಕೊಂಡಿದ್ವಾ? ಇಲ್ಲ ತಾನೆ? ಬಾ ಮಗ, ಎಂಜಾಯ್ ಮಾಡು. ಓ ಮಗ, ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ? ಚೆನ್ನಾಗಿ ಓದಿದೀಯ. ಈ ಸಿನಿಮಾ ಗಿನ್ಮಾ ಎಲ್ಲ ಬಿಟ್ಬಿಟ್ಟು ಯಾವ್ದಾದ್ರು ಕಂಪ್ನಿಗೆ ಸೇರ್ಕೋ, ಒಳ್ಳೆ ಪೇಮೆಂಟ್ ಬರುತ್ತೆ, ನಿನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ನಿನ್ ಮನೆಯವ್ರ ಕಷ್ಟನೂ ತೀರುತ್ತೆ. ಲೋ ಮಗ, ನೀನು ಸ್ವಲ್ಪ ಚೇಂಜ್ ಆಗೋ. ಚೇಂಜ್ ಅಂದ್ರೆ ಯಾವ ಥರನ? ದುಡ್ಡೇ ಮಾಡ್ಬೇಕು ಅನ್ನಂಗಿದ್ರೆ ಯಾವ ಕೆಲಸನಾದ್ರೂ ಮಾಡ್ತಾ ಇದ್ದೆ, ಹೇಗ್ ಬೇಕಾದ್ರೂ ದುಡ್ಡು ಮಾಡ್ತಾ ಇದ್ರೆ. ಆದ್ರೆ ನನ್ಗೆ ಆದಂತ ಆಂಬಿಷನ್ ಇದೆ, ಗುರಿ ಇದೆ. ಏನ್ ಗುರಿ ಇದೆ? ಇಷ್ಟು ವರ್ಷ ಆಯ್ತಲ್ಲ, ಸುಮ್ಮನೆ ಸಿನಿಮಾದಲ್ಲಿದ್ದಾನೆ, ಏನೋ ಮಾಡ್ಬಿಡ್ತಾನೆ ಅನ್ಕೊಂಡವ್ರೆ ಎಲ್ರು. ಮಾಡ್ತೀನಿ, ಅದಕ್ಕೆ ಟೈಮ್ ಬೇಕು. ಇಷ್ಟು ವರ್ಷ ಟೈಮ್ ತಗೊಂಡಿ ಸಾಲ್ದ? ಹೌದು, ಅವನು ಕೆಲಸ ಮಾಡ್ತಾ ಇದ್ದಾನಲ್ವಣ. ಅವ್ರ ಮನೆಯವರು ಧರ್ಮಸ್ಥಳ ಸಂಘದಲ್ಲಿ ತಗೊಂಡಿರೋ ಸಾಲ ತೀರ್ಸಕ್ಕಾಗಿಲ್ಲ ಅವನ್ಗೆ. ಸುಮ್ಮನೆ ಈ ಸಿನಿಮಾ ಅದು ಇದು ಎಲ್ಲ ಬಿಟ್ಟು ನೆಟ್ಗೊಂದು ಕೆಲಸ ತಗೊಂಡು ಸಾಲ ತೀರ್ಸಕ್ ಹೇಳು ಅವನ್ಗೆ. ನಾವು ನಿಂಗೆ ಎಷ್ಟಂತ ಹೇಳೋದು, ನೀನೇ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಇನ್ನೂ ಸಿನಿಮಾದಲ್ಲಿರೋದು. ಸಿನಿಮಾ ಎಲ್ಲರನ್ನೂ ಕೈ ಬೀಸಿ ಕರುತ್ತೆ, ಕೆಲವರನ್ನ ಮಾತ್ರ ಗಟ್ಟಿಯಾಗಿ ಬಿಗಿದಪ್ಕೊಳ್ಳುತ್ತೆ. ಸಿನಿಮಾಗೆ ಬರೋ ಎಲ್ರು ಏನೋ ಮಾಡ್ಬೇಕು, ಏನೋ ಆಗ್ಬೇಕು ಅಂತ ಬರ್ತಾರೆ. ಆದ್ರೆ ಕೆಲವೊಂದು ಟೈಮ್ ಅವರ ಆರ್ಥಿಕ ಪರಿಸ್ಥಿತಿ ಕೆಟ್ಟಾಗ ಬೇರೆ ದಾರಿ ಇಲ್ಲದೆ ಸಿನಿಮಾದಲ್ಲಿನೇ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಎಷ್ಟೇ ವರ್ಷ ಆದ್ರೂ ಇನ್ನೂ ಸಿನಿಮಾದಲ್ಲಿ ಏನೋ ಮಾಡ್ತೀನ ಭರವಸೆ ಇಟ್ಕೊಂಡೇ ಇರ್ತಾರೆ. ಭರವಸೆ ಕೊಡೋರು ಬೇಡಪ್ಪ, ಕಷ್ಟ ಅಂತ ಬಂದಾಗ ಕೈ ಹಿಡಿಯೋರು ಬೇಕು ಅವ್ರ ಮನೆಯವ್ರಿಗೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾನೆ ಇದ್ದೀನಿ. ಏನೂ ಆಗಲ್ಲ ಅವನ ಕೈಲಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಈ ವಯಸ್ಸಲ್ಲಿ ದುಡಿಯೋದ್ ಬಿಟ್ಟು ಏನೋ ಮಾಡ್ತೀನಿ ಅಂತ ಹೋದ್ರೆ ವಯಸ್ಸಾಗಿ ತಲೆಯಲ್ಲಿ ಬಿಳಿ ಕೂದಲು ಬರ್ತವೆ, ಅವಾಗ ಯಾರು ಹೆಣ್ಣು ಕೊಡಲ್ಲ ಅವನ್ಗೆ. ನನ್ಗೆ ಯಾರು ಹೆಲ್ಪ್ ಮಾಡ್ಬೇಕಾಗಿಲ್ಲ, ನಾವು ಹೆಲ್ಪ್ ಮಾಡ್ತಾ ಇದೀವಲ್ಲ ಮಗ. ನೀವೆಲ್ಲ ಹೆಲ್ಪ್ ಮಾಡ್ತಾ ಇರೋದ್ಕೇನೆ ಅವನು ದುಡಿಯೋದ್ ಬಿಟ್ಟು ಸಿನಿಮಾ ಅದು ಇದು ಅಂತ ಸುತ್ತಾ ಇರೋದು. ಎಂತೆಂತವರೋ ಬಿದ್ದೋದ್ರು, ಇನ್ನ ಇವನೇನ್ ಮಾಡ್ತಾನೆ ಸಿನಿಮಾದಲ್ಲಿ? ಮಾಡಿದೀನಿ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಏನಿಲ್ಲ, ಆದ್ರೆ ಮಾಡ್ತೀನಿ ಅನ್ನೋ ಭರವಸೆ ಇನ್ನೂ ಕಳ್ಕೊಂಡಿಲ್ಲ. ಒಬ್ಬ ಡೈರೆಕ್ಟರ್ ಆಗೋರು ಎಷ್ಟೇ ವರ್ಷ ಕೆಲಸ ಕಲ್ತು ಹಗಲು ರಾತ್ರಿ ಕತೆ ಬರೆದು ಪ್ರೊಡ್ಯೂಸರ್ ಮನೆಗೂ ತಿರುಗಿ ಅವ್ರ ಕೈಯೋ ಕಾಲ್ಗೋ ಬಿದ್ದು ಅವ್ರನ್ನ ಒಪ್ಸಿ ಅವರು ಅಂದಾಗ್ಲೇನೆ ಡೈರೆಕ್ಟರ್ ಸಿನಿಮಾ ಅನೌನ್ಸ್ ಮಾಡೋದು. ಆಮೇಲೆನೆ ಒಬ್ಬ ಆರ್ಟಿಸ್ಟ್ ಇಂದ ಹಿಡಿದು ಟೆಕ್ನಿಷಿಯನ್ಸ್ ಎಲ್ಲಾರ್ಗು ಕೆಲಸ. ಹೇಗೋ ಕಷ್ಟಪಟ್ಟು ಸಿನಿಮಾ ತೆರೆ ಮೇಲೆ ಬಂದಾಗ ಅದನ್ನ ನೋಡಿದ ಪ್ರೇಕ್ಷಕರು ಯಾರಪ್ಪ ಈ ಸಿನಿಮಾ ಮಾಡಿದ್ದು ಅನ್ನೋ ಒಂದು ಶಬ್ದದ ನಶೆಗೋಸ್ಕರನೇ ಎಷ್ಟೋ ಜನ ಡೈರೆಕ್ಟರ್ ಇಡೀ ಜೀವನವನ್ನೇ ತ್ಯಾಗ ಮಾಡ್ಬಿಟ್ಟಿರ್ತಾರೆ. ಅದೇ ಆ ಶಬ್ದಕ್ಕಿರೋ ಶಕ್ತಿ. ಆ ಶಕ್ತಿನೇ ನಮ್ಮನ್ನೆಲ್ಲ ಒಂದ್ ಕಡೆ ಕರ್ಕೊಂಡೋಗುತ್ತೆ. ಎಲ್ಗೋಗಿ ತಲುಪುತ್ತಾ ಏನೋ. ಅವ್ರ ಅಪ್ಪ ಮೊನ್ನೆ ಅವ್ರ ತಂಗಿ ಮನೆಗೆ ಹೋಗಿದ್ರಂತೆ. ನನಗೂ ವಯಸ್ಸಾಯ್ತು, ನನ್ನ ಮಗನೂ ವಯಸ್ಸಿಗೆ ಬಂದಿದ್ದಾನೆ. ನಿನ್ ಮಗಳನ್ನ ನಮ್ಮನೆ ಸೊಸೆಯಾಗಿ ತಿನ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂದ್ರಂತೆ. ಅದಕ್ಕೆ ಅವ್ರ ಏನಂದ್ರು? ಇಷ್ಟು ವರ್ಷ ಆಯ್ತಲ್ಲ, ಅವನು ಏನ್ ಮಾಡಿದಾನೆ, ಏನ್ ಮಾಡ್ತಾ ಇದ್ದಾನೆ? ನಿಮ್ಮನ್ನೇ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ. ನನ್ ಮಗಳನ್ ಕೊಟ್ರೆ ಚೆನ್ನಾಗಿ ನೋಡ್ಕೋತಾನೆ ಅಂತ ಯಾವ ಗ್ಯಾರಂಟಿ? ಹಂಗಂದ್ರಂತೆ ಕಣ. ಮಾಡ್ತೀನಿ, ಏನ್ ಮಾಡಿದಿನ ಅಂತ ಕೇಳೋರೆಲ್ಲ ಹೇಗ್ ಮಾಡ್ದ ಅಂತ ಕೇಳ್ಬೇಕು.
ಇಷ್ಟು ದಿನ ತೆರೆ ಹಿಂದೆ ಕೆಲಸ ಮಾಡ್ತಾ ಇದ್ದೆ. ಇನ್ಮೇಲೆ